ಮಂಡ್ಯದಲ್ಲಿ ಒಂದು ಸಿಗರೇಟ್ ವಿಚಾರವಾಗಿ ಕೇವಲ ಒಂದು ಸಿಗರೇಟ್ ವಿಚಾರವಾಗಿ ಒಂದು ಕೊಲೆಯೇ ನಡೆದು ಹೋಗಿದೆ. 6 ತಿಂಗಳ ಹಿಂದೆ ಸಿಗರೇಟ್ ವಿಚಾರವಾಗಿ ಒಂದು ಜಗಳ ಆಗಿತ್ತು. ಹಳೆ ಜಗಳದ ವಿಚಾರವನ್ನು ಇಟ್ಟುಕೊಂಡು ರಾಜಿಗೆಂದು ಕರೆಸಿ ಯುವಕನನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಮಂಡ್ಯದ ಮದ್ದೂರಿನ ಪಟೇಲ್ ಸಾಮಿಲ್ ಬಳಿ ನಡೆದಿರುವಂತಹ ಘಟನೆ ಇದು. 6 ತಿಂಗಳ ಹಿಂದೆ ಸಿಗರೇಟ್ ವಿಚಾರಕ್ಕಾಗಿ ಗಲಾಟೆ ಆಗಿತ್ತು. ಇನ್ನು ಪೊಲೀಸರು ಸೂಚನೆ ಕೊಟ್ಟಂತೆ ಯಶವಂತ್ ಬೆಂಗಳೂರು ಸೇರ್ಕೊಂಡಿದ್ದ. ಆದರೆ ಸಂಬಂಧಿಕರ ಮದುವೆಗೆಂದು ವಾಪಸ್ ಮದ್ದೂರಿಗೆ ಬಂದಿದ್ದ ವೇಳೆ ಹಳೆ ಜಗಳದ ವಿಚಾರವಾಗಿ ನಿನ್ನೆ ರಾಜಿ ಮಾಡಿಕೊಳ್ಳೋಣ ಬಾ ಅಂತ ಹೇಳಿ ರಾಜಿಗೆ ಕರೆಸಿದ್ದಾರೆ. ಕರೆಸಿದಂತಹ ಸಂದರ್ಭದಲ್ಲಿ ಒಂದು ಗುಂಪು ಯಶವಂತ್ ಮೇಲೆ ಭೀಕರವಾಗಿ ಹಲ್ಲೆ ಮಾಡಿದೆ. ಹಲ್ಲೆಯಿಂದ ಗಂಭೀರವಾಗಿ ಗಾಯಗೊಂಡು ಯಶವಂತ್ ಸಾವನ್ನಪ್ಪಿದ್ದಾನೆ. ಇದರ ಜೊತೆಗೆ ದರ್ಶನ್, ಸಚಿನ್ಗೂ ಕೂಡ ಗಂಭೀರ ಗಾಯವಾಗಿದೆ. ಮಿಮ್ಸ್ನಲ್ಲಿ ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ. ಇನ್ನು ಆರೋಪಿಗಳಿಗಾಗಿ ಪೊಲೀಸರು ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಕೇವಲ ಒಂದು ಸಿಗರೇಟ್ ವಿಚಾರವಾಗಿ 6 ತಿಂಗಳ ಹಿಂದೆ ಜಗಳ ಆಗಿತ್ತು. ಅದೆಲ್ಲವೂ ಕೂಡ ಆಯಿತು. ನಂತರ ಪೊಲೀಸರು ಊರಲ್ಲಿ ಇರಬೇಡ, ನೀನು ಬೆಂಗಳೂರು ಸೇರ್ಕೋ ಅಥವಾ ಬೇರೆ ಕಡೆ ಹೋಗು ಅಂತ ಹೇಳಿ ಸೂಚನೆ ಕೊಟ್ಟಿದ್ರು. ಅದರಂತೆ ಯಶವಂತ್ ಬೆಂಗಳೂರು ಸೇರ್ಕೊಂಡಿದ್ದ. ಆದರೆ ಸಂಬಂಧಿಕರ ಮದುವೆಗೆ ಅಂತ ಹೇಳಿ ನಿನ್ನೆ ಊರಿಗೆ ಬಂದಿದ್ದ, ಮದ್ದೂರಿಗೆ ಬಂದಿದ್ದ. ಆ ಸಂದರ್ಭದಲ್ಲಿ ಯಾವ ಗುಂಪು ಈತನ ಜೊತೆಗೆ 6 ತಿಂಗಳ ಹಿಂದೆ ಸಿಗರೇಟ್ ವಿಚಾರವಾಗಿ ಕಿರಿಕ್ ಮಾಡ್ಕೊಂಡಿತ್ತಲ್ಲ, ಆ ಗುಂಪು ಈತನನ್ನ ರಾಜಿ ಮಾಡ್ಕೊಳ್ಳೋಣ ಬಾ ಅಂತ ಹೇಳಿ ರಾಜಿ ಮಾತುಕತೆಗೆ ಅಂತ ಕರೆಸ್ತಾರೆ. ನಂಬಿ ಯಶವಂತ್ ಆ ಒಂದು ರಾಜಿ ಮಾತುಕತೆಗೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಭೀಕರವಾಗಿ ಗುಂಪು ಯಶವಂತ್ ಹಾಗೂ ಈತನ ಜೊತೆಗೆ ಬಂದಿದ್ದಂಥ ಈತನ ಸ್ನೇಹಿತರ ಮೇಲೆ ಅವರು ದಾಳಿ ಮಾಡ್ತಾರೆ, ಅಂದರೆ ಹಲ್ಲೆ ಮಾಡ್ತಾರೆ. ಇನ್ನು ಹಳ್ಳಿಯ ತೀವ್ರತೆ ಯಾವ ರೀತಿಯಾಗಿತ್ತು ಅಂತಂದರೆ ಯಶವಂತ್ ಗಂಭೀರವಾಗಿ ಗಾಯಗೊಳ್ತಾನೆ ಹಾಗೂ ಚಿಕಿತ್ಸೆ ಫಲಕಾರಿಯಾಗದೆ ಆತ ಸಾವನ್ನಪ್ಪಿದ್ದಾನೆ. ಇನ್ನು ಅದರ ಜೊತೆಗೆ ಈತನ ಸ್ನೇಹಿತರು ಇಬ್ಬರು ಈಗ ಮಿಮ್ಸ್ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಬೇರೆ ಮೆಡಿಕಲ್ಲು ಬಿಟ್ಬಿಟ್ಟ, ಓದಕ್ಕೆ ಇಂಟ್ರೆಸ್ಟ್ ಇಲ್ಲಮ್ಮ. ಆಟ ತಕ್ಕಂಡು ಬೆಂಗಳೂರಿಗೆ ಹೋಗಿ ಓದಕ್ಕೆ ಪ್ಯಾರಾಮೆಡಿಕಲ್ ಮಾಡ್ತಿದ್ನಾ? ಪ್ಯಾರಾಮೆಡಿಕಲ್ ಮಾಡ್ತಿದ್ದೆ, ಅದು ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ಬಿಟ್ಬಿಟ್ಟ ಕಣಪ್ಪ. ಏನು ವ್ಯವಹಾರ ಮಾಡ್ತಿದ್ರಿ ಈಗ? ಆಟ ತಕ್ಕಂತ ಲೋನ್ ಮೇಲೆ ಆಟ ತಗೊಂಡು ಬೆಂಗಳೂರಲ್ಲಿ ಆಟ ಓಡಿಸ್ಕೊಂಡಿದ್ದ. ಆಟ ಓಡಿಸ್ಕೊಂಡಿದ್ದಿಲ್ಲಿ ಎಲ್ಲ ಜೊತೆ ಹುಡುಗರು ಮದ್ದೂರಿಗೆ ಕರ್ಸ್ಕೊಂಡ್ರು. ಮದ್ದೂರಿಗೆ ಬಂದಿಲ್ಲಿದ್ದ. ಅಷ್ಟೊತ್ತಿಗೆ ಅಕ್ಕನ ಮಗನ ಮದುವೆ ಬೀಳ್ತು. ನನ್ನ ಮದುವೆ ಕಡೆ ಕೊಡ್ಡಾಡ್ತೀನಿ, ಒಂದು 2-3 ತಿಂಗಳು ಎಳ್ನೀರು ಕುಯ್ಸ್ಕೊಂಡಿರು ಬಾಪ ಅಂತ ಅಕ್ಕನ ಮಗ ಕರೆದ. ಎಳ್ನೀರು ಕುಯ್ಸ್ಕೊಂಡು ಅಕ್ಕನ ಮಗನ ಜೊತೆ ಒಡ್ಡಾಡ್ಕೊಂಡಿದ್ದ ಕಣಪ್ಪ. ಹುಡುಗರು ಕರ್ಕಂಡು ಏನೇ ಚಿನ್ನು ಅಣ್ಣ ಅನ್ನೋನು ಒಬ್ಬ ಅವನೇ ಕಣಪ್ಪ ಮದ್ದೂರಲ್ಲಿ. ಇದಕ್ಕೆಲ್ಲ ಅವನೇ ಕಾರಣ. ಅವನು ಮೊದಲು ದೊಡ್ಡ ರೌಡಿ ಅಂದೆ ಚಿನ್ನು ಅಣ್ಣ ಅನ್ನೋನು. ಹುಡುಗರು ಸಾಹಸ ಮಾಡ್ಕೊಂಡಿದ್ದನು ನನ್ನ ಮಗನ ಜೊತೆಗೆ ಹಾಕಂದು ಅವನು ಯಾರನ್ನು ಕೊಲೆ ಮಾಡ್ತಿದ್ನೋ, ಏನು ಮಾಡ್ತಿದ್ನೋ, ಕಳ್ತನ ಮಾಡ್ತಿದ್ನೋ ಎಲ್ಲ ಮಗನಿಗೆ ತೋರ್ಕಟ್ಟಿ ಅವ್ನ ಕೆಲಸಕ್ಕೆ ಮಗನ ಚೆಂದಾಗಿ ಯೂಸ್ ಮಾಡ್ಕೊಂಡು ಇವನು ಎಷ್ಟೇ ಕೇಳಿದ್ರು ಕೊಡೋದು. ಇಂಥ ಬಟ್ಟೆ ಬೇಕು ಅಂದ್ರಂತೆ ಬಟ್ಟೆನೇ ತಗೊಡೋದು, ಇಂಥ ಚಪ್ಪಲಿ ಬೇಕು ಅವ್ರಂತೆ ಚಪ್ಪಲಿನೇ ತಗೊಡೋದು, ಎಷ್ಟು ದುಡ್ಡು ಬೇಕು ಅಂದ್ರೆ ಅಷ್ಟು ದುಡ್ಡನ್ನೇ ಕೊಡೋದು ನನ್ನ ಮಗನಿಗೆ. ಅವ್ನ ಕೆಲ್ಸಕ್ಕೆ ಚೆಂದಾಗಿ ಯೂಸ್ ಮಾಡ್ಕೊಂಡು ಅವ್ನು ಮದುವೆ ಮಾಡ್ಕೊಂಡು ಆರಾಮಾಗಿ ಸೇರ್ಕೊಂಡು ಎಲ್ಲದಕ್ಕೂ ನಮ್ಮ ಮುಂದೆ ಬಿಟ್ಟ. ಅವತ್ತು ಹೊಡಿಬೇಕಾದ್ರೆ ನನ್ನ ಮಗನೇನೇ ದಿನ ಕರ್ಕೊಂಡೋಗಿ ಹೊಡಿಬೇಕಾದ್ರೆ ಏನೋ ರಾಜ್ಯ ಮಾಡ್ಕೊತೀವಿ, ಗೊರ್ನಳ್ಳಿ ಹುಡುಗರು ಹೊಡೆದು ಬಿಟ್ಟಿದ್ರು ಅನ್ಸತ್ತಿ ಇವರು. ಏನೋ ರಾಜ್ಯ ಮಾಡ್ಕೊತೀವಿ ಬಾ ಅಂತ ಅಂದ್ರಂತೆ. ಅವನ್ನ ಕಳ್ಸೋದಕ್ಕೆ ಮುಂಚೆಗೆ ಇವನೇ ಒಯ್ತಿದ್ದ ಚಿನ್ನು ಅಣ್ಣನ. ಅವನು ಎಲ್ಲ ಸ್ಕೆಚ್ ಹಾಕಂಡು ಎಲ್ಲ ಇದು ಮಾಡ್ಕೊಂಡು ನಿನ್ನ ನಡಿ ಮುಂದಕ್ಕೆ ನಾವು ಬರ್ತೀವಿ ಅಂದ್ಬಿಟ್ಟು ಎಲ್ಲ ಹೋಗಿ ಸೈಡೆಲ್ಲ ಓದ್ಕೊ ಕೂತಿದ್ರು ಅಂತ ಕಣಪ್ಪ. ಅವ್ನು ಹೊಡಿತಾಯಿದ್ರು. ಯಾರು ಹೋಗದೆ ಹೋದ್ರಂತೆ, ಎಲ್ಲ ಗಿಡದ ಮೇರಲ್ಲಿ ಮರದಲ್ಲಿ ಇದ್ರಂತೆ. ಅವನಿಗೆ ಯಾವಾಗ ತಲೆ ಒಳಕ್ಬಿಟ್ಟು ಕೆಳಗೆ ಬೀಳಿಸ್ಬಿಟ್ರು. ಆವಾಗ ಚಿನ್ನು ನನ್ನ ಪೊಲೀಸ್ನವ್ರಿಗೆ ಫೋನ್ ಮಾಡ್ಕೊಂಡು ಆವಾಗ ಪೊಲೀಸ್ನವ್ರು ಕರ್ಕೊಂಡ್ರಂತೆ ಕಣಪ್ಪ. ಎಂತ ಗಲಾಟೆ ಅಂತ ಗೊತ್ತಿಲ್ಲ ಕಣಪ್ಪ. ಗೊರ್ನಳ್ಳಿಯವ್ರಿಗೆ ಅಂತ ಅವ್ರಿಗೆ ಇವ್ರಿಗೂ ಏನೋ ಒಂದ್ಸತಿ ಗಲಾಟೆ ಆಗಿತ್ತು ಅಂತ ಎಳ್ನೀರು ಮಂಡಿಲಿ. ಆ ಜಿತ್ ಮಡಿಕಂದೆ ಹಂಗೆ ಹೊಡೆದ್ರಂತೆ ಕಣಪ್ಪ. ಕರೆಸ್ಬಿಟ್ಟು ಹೇಳಿಲ್ಲ. ಇಲ್ಲಿ ಬಂದಮೇಲೆ ನನ್ನ ಮಗ ಈ ಥರ ಡೆತ್ ಆಗಿದೆ ಅಂತ ನಮ್ಗೆ ಗೊತ್ತಾಗಿದೆ. ಸ್ಟೇಷನ್ಗೆ ಹೋದ್ಮೇಲೆ ಅಲ್ಲರೂ ನಮ್ಗೆ ಗೊತ್ತಿರಲಿಲ್ಲ, ಗಾಬರಿ ಮಾಡ್ಕೊತಾರೆ. ನನಗಂತೂ ಏನೂ ಹೇಳಿರಲಿಲ್ಲ. ತಿರ್ಗಾ ಬಂದು ಹುಡುಗರನ್ನ ಕೇಳಿದ್ಕೆ ಈ ಥರ ಹಿಂಗೆ ಆಯಿತು. ತಿರ್ಗಾ ಮಧ್ಯಾಹ್ನ ಗಲಾಟೆ ಮಾಡ್ಕೊಂಡಿದ್ರಂತೆ. ತಿರ್ಗಾ ರಾಜಿ ಮಾಡ್ಕೊತೀನಿ ಅಂದ್ಬಿಟ್ಟು ತಿರ್ಗಾ ಸಾಯಂಕಾಲನೂ ಒಂದು 6 ಗಂಟೆ ಕರ್ಕೊಂಡೋಗಿದ್ದಾರೆ ನಮ್ಮ ಹುಡುಗನ. ಒಬ್ಬನೇ ಬಾ ಅಂತ ಹೇಳಿದರೆ ಇವನು ಏನು ಒಬ್ಬನೇ ಹೋಗಿದ್ದಾನೆ.
ಇವನು ಒಬ್ಬನೇ ಹೋದಾಗ ಹುಡುಗರು ಯಾರೂ ಕಾಣಿಸಿಲ್ಲಂತೆ, ಎಲ್ಲ ಅಲ್ಲಿ ಓದ್ಕೊಂಡಿದ್ರಂತೆ. ಇನ್ನು ಯಾವಾಗ ಅಲ್ಲಿಗೆ ಹೋದ ಎಲ್ಲರೂ ಸುಮಾರು ಒಂದು 40-45 ಜನ ಬಂದಿದ್ರಂತೆ ಹುಡುಗರು. 40-45 ಜನ ಬಂದಿರಂತೆ, ಇವನು ಒಬ್ಬನೇ ಹೋಗಿದ್ದಂತೆ. ಹೌದಾ? ಹಾಂ, ಎಷ್ಟು ತಿಂಗಳಿಂದ ಏನು ಅದೇ ಎಲ್ಲಿಂದ ಮನೇಲಿ ಒಂದು ಸತಿ ಗಲಾಟೆ ಆಗೈತೈತೆ ಸರ್. ಒಂದು ಸತಿ ಅದೇ ಆ ಜಿದ್ದೆ ಹಿಡ್ಕೊಂಡು ತಿರ್ಗಾ ಏನೋ ರಾಜಿ ಮಾಡ್ಕೊಳ್ಳಿ ಬನ್ನಿ ಅಂದ್ಬಿಟ್ಟು ಕರೆದಿರೋದು. ರಾಜಿ ಮಾಡ್ಕೊಳ್ಳೋಣಂತ ಬಂದು ಕರೆದಿರೋದು, ಕರೆದು ಈ ಥರ ಹಿಂಗೆ ಮಾಡಿರೋದು. ಏನು ಗಲಾಟೆ ಮಾಡ್ಕೊತಿದ್ದು ಮನೇಲಿ? ನಿಮ್ಮ ಮಾತು ಎಲ್ಲ ಕೇಳ್ತಿರ್ಲಿಲ್ಲ? ಮನೆ ಗಲಾಟೆ ಏನಿಲ್ಲ ಸರ್, ಇದು ನಮ್ಮ ಮನೇದೇನಿಲ್ಲ ಗಲಾಟೆ ಇಲ್ಲ ಸರ್. ಅವ್ನು ಚಿನ್ನವನೇ ಸರ್, ಚಿನ್ನವನ ಅವ್ನು ಏನು ಹೇಳ್ತಾನೆ ಹಂಗೆ, ಅವ್ನು ಏನು ಹೇಳ್ತಾನೆ ಹಂಗೆ ಕೇಳ್ತೀನಿ ನಾನು. ಅವನ ಜೊತೆಗೆ ಏನಕ್ಕೆ ಸಂದೇಹ ಒಂದು? ಏನು ಹೇಳ್ತಾನೆ ಅವನೇ, ಅವ್ನು ದುಡ್ಡು ಕೊಡೋದು ಅವನೇ, ಅವ್ನಿಗೆ ಬೆಳೆಸ್ತಾ ಇದ್ದೆ ಇವನೇ. ಈ ರೀತಿ ಅವ್ನು ಬೆಳೆಸ್ತಾ ಇದ್ದೆ ಅವನು ಚಿನ್ನ. ಏನೋ ಒಂದು ರೌಡಿಸಮ್ ಅವನು. ಹಾಂ, ರೋಡೇಜ್ ಹೆಂಗೆ ಮಾಡ್ತಾನೆ, ಏನು ಮಾಡ್ತಾನೆ ನೋಡಿದ್ರೆ ಗೊತ್ತಿಲ್ಲ ಸರ್. ಅವನು ಬೆಳೆಸ್ತಾ ಇರೋದನ್ನು. ಮೊದಲ ಕಂಪ್ಲೇಂಟ್ ಆಗಿತ್ತಾ? ಮೊದಲು ಹಾಂ, ಆಗಿತ್ತಾ? ಅದನ್ನೇ ಗೊರ್ನಳ್ಳಿ ಹುಡುಗರು ಹೊಡೆದ್ರಂದು ಕೇಸ್ ಆಗಿತ್ತು. ನಾವು ಹೇಳಿದ್ವಿ ಸರ್, ನನ್ನ ಜೊತೆ ಬಂದ್ಬಿಡು, ನಾವು ಅಡುಗೆ ಮಾಡ್ತೀವಿ, ನಾವು ಬೆಂಗಳೂರಲ್ಲಿ ಬಂದ್ಬಿಡು ನಮ್ಮ ಜೊತೆ ಅಂತ ಕೇಳಿದ್ಕೆ ಅವನು ಬರಲಿಲ್ಲ. ನಾನು ಬರೋಲ್ಲ, ನಾನು ಚಿನ್ನವಣ್ಣನ ಬಿಟ್ಟು ನಾನು ಬರೋಲ್ಲ, ಮದ್ದೂರು ಬಿಟ್ಟು ನಾನು ಬರೋಲ್ಲ ಅಂತ. ಏನಕ್ಕೆ ಹಿಂಗಾಯ್ತು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ, ಹೋಟ್ಲಿ ಕೆಲಸ. ಈ ಥರ ಇದೇ ಆಗಿದೆ ಅಂದ್ಬಿಟ್ಟು ನನಗೆ ನೈಟ್ 11 ಗಂಟೆಗೆ ಫೋನ್ ಮಾಡಿದ್ದಾರೆ. ಡೆತ್ ಆಗಿದೆ ಅಂತಲೇ ಏನು ಆ ಥರ ಇದನ್ನ ಹೇಳಿಲ್ಲ. ಇಲ್ಲಿ ಬಂದ ಹೊಡೆದಿರೋ ಹುಡುಗರು ಯಾರು ಏನು ಅಂತ ನಮಗೆ ಗೊತ್ತಿಲ್ಲ. ಬಟ್ ನಮ್ಮ ತಮ್ಮ ಮಿನಿಮಮ್ 4-5 ತಿಂಗಳಿಂದ ಬೆಂಗಳೂರಲ್ಲಿದ್ದನು. ಏನೋ ಕೇಸು ವಜಾ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಬೆಂಗಳೂರಿಂದ ಮದ್ದೂರಿಗೆ ಬಂದ. ರಾಜಿ ಆಯ್ತದೆ ಯಾವುದೋ ಕೇಸಲ್ಲಿ ಅಂದ್ಬಿಟ್ಟು ಅಲ್ಲಿಂದ ಬಂದನು. ನನ್ನ ಹತ್ರ ಕೆಲಸ ಮಾಡ್ಕೊಂಡಿದ್ದ ಸರ್. ಇದ್ದನು ಏಕಾಏಕಿ ನಿನ್ನೆ ಸಂಜೆ ಏನಾಗುತ್ತೆ ಏನಂತ ಗೊತ್ತಿಲ್ಲ. ಬಟ್ಟು ಇದು ಕೊಲ್ಲಿ ಸರ್ಕಲಲ್ಲಿ ಏನು ಅವನಿಗೆ ಅಲ್ಲೇ ಮಾಡಿ ಈ ಥರ ಆಗಿತ್ತು. ನಮಗೂ ಒಂದು 10-10:30 ಮ್ಯಾಟ್ರ್ ಗೊತ್ತಾಯಿತು ನಿನ್ನೆ ರಾತ್ರಿ. ಅಲ್ಲಿಂದ ಬಂದಿದ್ದು ನೋಡ್ದು ನಮ್ಮ ಮನ್ಸಿಗೆ ದುಃಖ ಆಗೈತೆ. ಬಟ್ ಇದು ಏನೇ ಆಗಿದ್ರು ನಾವು ಒಂದೇ ಕೇಳೋದು, ಹಣ ಕಾಸುಗಳು ಬೇಕಾಗಿಲ್ಲ, ಬಟ್ ಒಂದು ನ್ಯಾಯ ಕೊಡಿಸಿ ಅದೊಂದೇ ಸಾಕು ಸರ್. ನಮಗಿನ್ನೇನು ಬೇಕಾಗಿಲ್ಲ ಸರ್. ತಪ್ಪು ಯಾರೇ ಮಾಡಿದ್ರು ಅವ್ರನ್ನ ಅರೆಸ್ಟ್ ಮಾಡಿ ಒಂದು ನ್ಯಾಯ ಕೊಡಿಸಿ. ನಮ್ಮ ಹುಡುಗನ ತಪ್ಪಾಗಿದೆಯಾ, ತಪ್ಪಿದರೆ ನಾವು ಕ್ಷಮೆ ಕೇಳ್ತೀವಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.